ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಹಬ್ಗೆ ಎಲ್ರಿಗೂ ಸ್ವಾಗತ. ಸೊ ಪ್ರೀವಿಯಸ್ ಸೆಷನಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ದು. ಸೊ ಈ ಸೆಷನಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಹೇಳಿದಾಗೆ this is strictly not for toppers. Again, this is only for those students who are doing the last minute preparation for their examination. ಅವ್ರಿಗೆ ಮಾತ್ರ ಈ ವಿಡಿಯೋ ಮಾಡಿರೋದು. ಟೈಮ್ ಇಲ್ಲ ಅಂದರೆ ನಿಮಗೆ ಮಾತ್ರ ಈ ವಿಡಿಯೋ ನೋಡಿ. ಎಕ್ಸಾಮ್ ಇನ್ನೊಂದು ಸ್ವಲ್ಪ ದಿನದಲ್ಲಿದೆ, ನಾಳೆ ಇದೆ, ಇನ್ನೊಂದು ವೀಕಲ್ಲಿದೆ. ಸೊ ಹೋಲ್ ಸೆಕೆಂಡ್ ಪಿ ಯು ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡೋಕ್ಕಂತೂ ಟೈಮ್ ಇಲ್ಲ ಅಂತ ಅಂದರೆ ಮಾತ್ರ ಈ ವಿಡಿಯೋನ ನೋಡಿ. ನಿಮ್ಗೇನಾದರೂ 1 ಮಂತ್ ಟೈಮ್ ಇದೆ ಅಂದರೆ ಗೋ ಫಾರ್ ದಿ ಹೋಲ್ ಚಾಪ್ಟರ್ನ ಕಲಿಯೋದಕ್ಕೆ ಟ್ರೈ ಮಾಡಿ. ಓಕೆನಾ? ಅಫ್ಕೋರ್ಸ್ ನಿಮಗೇನಾದರೂ ಡೌಟ್ ಇದ್ದರೆ ನಾನು ಈ ವಿಡಿಯೋ ನೋಡಿ ಪಿ ಯು ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದಾ ಅಂತ ಏನಾದರೂ ಡೌಟ್ ಇದ್ದರೆ ಅಫ್ಕೋರ್ಸ್ ಈ ಚಾಪ್ಟರ್ಸ್ ರಿಲೇಟೆಡ್ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯೋ ಅದನ್ನೆಲ್ಲ ನೋಟ್ ಮಾಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದೇ ನಾನು ಬರ್ದಿರೋ ಅಂಥ ಡಿಸ್ಕಸ್ ಮಾಡೋ ಅಂಥ ಕ್ವಶನ್ಸ್ನೇ ಪಿ ಯು ಎಕ್ಸಾಮಲ್ಲಿ ಕೇಳಬೇಕು. ಇನ್ಯಾವುದೇ ಥರದ ಎಕ್ಸ್ಟ್ರಾ ಕ್ವಶನ್ಸ್ ಕೇಳೋಕ್ಕಂತೂ ಸಾಧ್ಯ ಇಲ್ಲ. ಇಲ್ಲಿ ಏನೇನು ಡಿಸ್ಕಸ್ ಮಾಡಿದೀವೋ ಅದೇ ಕ್ವಶನ್ಸ್ನೇ ಕೇಳ್ತಾನೆ. ಸೊ ಅಟ್ಲೀಸ್ಟ್ ಈ ಸೆಷನ್ಸ್ ಆದರೂ ನೋಡ್ತಿದ್ರೆ ಪೂರ್ತಿ ಸೆಷನ್ಸ್ನ ಕಂಪ್ಲೀಟ್ ಮಾಡಿ ನೋಡಿ. ಸೊ ಮಧ್ಯದಲ್ಲಿ ಏನಾದ್ರು ಡೌಟ್ ಬಂದರೆ ಕಮೆಂಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಸೆಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನನ್ನ ಹೆಸರು ಭಾರತಿ ಗೌಡ. ಐ ಆಮ್ ಅ ಫಿಸಿಕ್ಸ್ ಲೆಕ್ಚರರ್ ಆ್ಯಂಡ್ ಐ ಆಮ್ ಬೆಸ್ಟ್ ಅಟ್ ವಾಟ್ ಐ ಡು, ದಟ್ ಈಸ್ ಟೀಚಿಂಗ್ ಫಿಸಿಕ್ಸ್. ಸೊ ಲೆಟ್ ಸ್ಟಾರ್ಟ್ ದೆನ್. ಸೊ ಚಾಪ್ಟರ್ ನೇಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ 2 marks ಕ್ವಶನ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಬಂದು ರೈಟ್ 2 properties ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕೇಳಿದ್ದಾನೆ. ಸೊ ಇದು ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಕ್ವಶನ್ಸ್. 2 marksಗೆ ಈ ಥರ ಕ್ವಶನ್ಸ್ನ ಕೇಳ್ತಿರ್ತಾನೆ. ಸೊ ಆನ್ಸರ್ ನೋಡೋಣ. ಸೊ ಫಸ್ಟ್ ಪಾಯಿಂಟ್ ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಈಸ್, ಅಗೇನ್ ನಾನು ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ಬರೀತಿದ್ದೀನಿ. ಎಕ್ಸಾಮಲ್ಲಿ ನೀವು ಹಾಗೆ ಶಾರ್ಟ್ ಫಾರ್ಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ನಾನೇನೋ ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತೀನಿ ಕೆಲವೊಂದು. ನೀವು ಮಾತ್ರ ಶಾರ್ಟ್ ಫಾರ್ಮಲ್ಲೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ. ಎಕ್ಸಾಮಲ್ಲಿ ಫುಲ್ ಫಾರ್ಮಲ್ಲೇ ಬರೀರಿ. ಸೊ ನಾನು ಬರೆದ್ಬಿಡ್ತೀನಿ, ನಿಮಗೋಸ್ಕರ ಬರೀತಾ ಇದ್ದೀನಿ ಅಷ್ಟೇ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ perpendicular to the equipotential surface. ಇದು ಫಸ್ಟ್ ಪಾಯಿಂಟ್. ಓಕೆ, ಫಸ್ಟ್ ಪಾಯಿಂಟ್ ಡನ್. ಸೆಕೆಂಡ್ ಪಾಯಿಂಟ್ ಬಂದು ವರ್ಕ್ ಡನ್ in moving a charge on a equipotential surface is 0. ಸೊ 2 ಕೇಳಿದರೆ 2 ಬರೀರಪ್ಪ. ಸೊ ನಿಮ್ಮ ಸೇಫರ್ ಸೈಡ್ ಏನಾದರೂ ಇರಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಬರೆದ್ರು ಏನೂ ಪ್ರಾಬ್ಲಮ್ ಇಲ್ಲ. ಟೈಮ್ ಇದ್ರೆ ಬರೀರಿ, ಟೈಮ್ ಇಲ್ಲ ಅಂದರೆ ಬರೆಯೋ ಅವಶ್ಯಕತೆ ಇಲ್ಲ. ಬರೆದಿರೋದೇ ಕರೆಕ್ಟ್ ಆಗಿದೆ ಅಂದರೆ ನೆಕ್ಸ್ಟ್ ಕ್ವಶನ್ನ ಅಟೆಂಡ್ ಮಾಡಿ. ಸೊ ಇದನ್ನೇ 3 marksಗೂ ಸಹ ಕೇಳ್ಬೋದು. ರೈಟ್ 3 properties ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತಲೂ ಕೇಳ್ಬೋದು. ಅದಕ್ಕೆ ಒಂದು ಎಕ್ಸ್ಟ್ರಾ ಓದ್ಕೊಂಡು ಹೋಗಿರಿ, ಸರಿನಾ? ಸೊ ಥರ್ಡ್ ಪಾಯಿಂಟ್ ಬಂದು 2 equipotential surfaces never intersect
intersect with never intersect with each other. ಇನ್ನೊಂದು ಪಾಯಿಂಟ್ ಇದು. ಸೊ ಈ ಕ್ವಶನ್ನ 2 ಮಾರ್ಕ್ಸಿಗಾದರೂ ಕೇಳ್ಬೋದು, 3 ಮಾರ್ಕ್ಸಿಗಾದರೂ ಕೇಳ್ಬೋದು. ಈ 3 ಪಾಯಿಂಟ್ಸ್ನ ನೋಡ್ಕೊಂಡು ಹೋಗಿರಿ. 5 ಮಾರ್ಕ್ಸಿಗಂತೂ ಕೇಳೋದಿಲ್ಲ. 3 ಮಾರ್ಕ್ಸಿಗೆ ಕೇಳಿದ್ರೆ 3 ಪಾಯಿಂಟ್ಸ್ ಬರೀದ್ರಿ, 2 ಮಾರ್ಕ್ಸಿಗೆ ಕೇಳಿದ್ರೆ 2 ಪಾಯಿಂಟ್ಸ್ ಬರೀರಿ. ಸೊ ದಿಸ್ ಇಸ್ ದಿ ಫಸ್ಟ್ ಕ್ವಶನ್. So let's move on to next question. Second question ಹೋಗೋಣ. Why electrostatic field is zero inside a conductor? electrostatic field, electric field ಯಾಕೆ ಕಂಡಕ್ಟರ್ ಒಳಗಡೆ ಝೀರೋ ಇದೆ ಅಂತ ಕೇಳಿದ್ದಾರೆ. ನೀವು ಯಾವುದಾದ್ರೂ ಒಂದು ಸರ್ಕ್ಯುಲರ್ ಕಂಡಕ್ಟರ್ನ ತಗೊಂಡ್ರೆ, ಆನ್ಸರ್, if you take any circular conductor, inside that circular conductor charges ಇರೋದಿಲ್ಲ. Charges will always gets resides on the surface of the conductor. ಸರ್ಫೇಸ್ ಮೇಲ್ಗಡೆ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದನೇ, ಚಾರ್ಜಸ್ ಒಳಗಡೆ ಇಲ್ದಲೇ ಇರೋ ಕಾರಣದಿಂದನೇ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಝೀರೋ. ಚಾರ್ಜಸ್ ಇಲ್ಲ ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಇರೋದಿಲ್ಲ. ಅದೇ ಆನ್ಸರು. ನಿಮಗೆ ಹೇಗೆ ಅರ್ಥ ಆಗುತ್ತೆ ಆ ಥರ ಬರೀರಿ. ಫಾರ್ ಎಕ್ಸಾಂಪಲ್, ನನಗೆ ಅರ್ಥ ಆಗಿರೋ ಥರ ನಾನು ಬರೀತೀನಿ, ನೀವು ಅದನ್ನೇ ಫಾಲೋ ಮಾಡ್ತೀನಿ ಅಂದರೆ ಅದನ್ನೇ ಫಾಲೋ ಮಾಡ್ಕೊಳ್ಳಿ. ಚಾರ್ಜಸ್ ಆಲ್ವೇಸ್ gets distributed. Charges always gets distributed on the surface of the on the surface of the conductor. That means no charges reside inside the conductor. Therefore or else due to this reason electric field is zero inside a conductor. ಆರಾಮಾಗಿ 2 ಮಾರ್ಕ್ಸ್. ನಿಮಗೆ ಏನು ಅರ್ಥ ಆಗಿದೆಯೋ ಕಾಮನ್ ಇಂಗ್ಲೀಷಲ್ಲಿ ಬರೆದ್ರು ಮಾರ್ಕ್ಸ್ ಕೊಡ್ತಾನೆ ಟೀಚರ್. ಬರಿಬೇಕಷ್ಟೇ, ಖಾಲಿ ಬಿಟ್ಟು ಬರಂಗಿಲ್ಲ. ಸೊ 2 ಕ್ವಶನ್ ಆಯಿತು. 3rd ಕ್ವಶನ್ಗೆ ಹೋಗೋಣ ಈಗ. ಶೋ ದಟ್ ದಿ ವರ್ಕ್ ಡನ್ ಇನ್ ಮೂವಿಂಗ್ ಅ ಚಾರ್ಜ್ ಆನ್ ಅನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಸ್ ಝೀರೋ. ಆವಾಗಲೇ ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡಿದ್ವಲ್ಲ. ವರ್ಕ್ ಡನ್ ಇನ್ ಮೂವಿಂಗ್ ಅ ಚಾರ್ಜ್ ಆನ್ ಅ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಸ್ ಝೀರೋ ಅಂತ ಒಂದು ಪ್ರಾಪರ್ಟಿ ಡಿಸ್ಕಸ್ ಮಾಡಿದ್ದೋ. ಅದೇ ಯಾಕೆ ಅಂತ ಕ್ವಶನ್ ಕೇಳ್ತಿದ್ದಾನೆ. ಏನು ತೆಗಿರ್ಬೋದು? ಸೊ ನಮಗೆ ವರ್ಕ್ ಡನ್ ಫಾರ್ಮುಲಾ ಗೊತ್ತಿದೆಯಾ? ವರ್ಕ್ ಡನ್ in moving a charge ಫಾರ್ಮುಲಾ ಗೊತ್ತಿದೆ, ಅದನ್ನು ಬರ್ಕೊಳ್ಳಿ ಫಸ್ಟ್. ಸೊ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಸ್ಮಾಲ್ ವರ್ಕ್ ಡನ್ ಕನ್ಸಿಡರ್ ಮಾಡ್ಕೋತೀನಿ. dv into q. ಓಕೆ, ದಿಸ್ ಇಸ್ ವಾಟ್ ಐ ವಿಲ್ ರೈಟ್. ಒಂದು ಚಾರ್ಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗ್ತಿದ್ದೀನಿ. ಸೊ ಐ ಹ್ಯಾವ್ ಟು ಡೂ ವರ್ಕ್ ಇನ್ಸೈಡ್ ಅ ಪೊಟೆನ್ಷಿಯಲ್ dv ಅಂತ ಅನ್ಕೋಣ. ಪೊಟೆನ್ಷಿಯಲ್ ಡಿಫರೆನ್ಸ್ dv. ದಿಸ್ ಇಸ್ ದಿ ಫಾರ್ಮುಲಾ. ಅದು ಗೊತ್ತಿಲ್ಲ ಅಂದರೆ ಪೊಟೆನ್ಷಿಯಲ್ ಫಾರ್ಮುಲಾ ನೆನಪು ಮಾಡ್ಕೊಳ್ಳಿ. ದಟ್ ಈಸ್ v is equal to ವರ್ಕ್ ಡನ್ ಪರ್ ಚಾರ್ಜ್. ಪೊಟೆನ್ಷಿಯಲ್ ಫಾರ್ಮುಲಾ ಇದೆಯಲ್ಲ, ಅದರಿಂದನೇ ನಾನು ತೊಗೊಂಡಿರೋದು ಈ ಫಾರ್ಮುಲಾನ. ನಾವು ಇಲ್ಲಿ ಕೇಳಿರೋದೇನು? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲ್ಗಡೆ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೇನು? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಜಸ್ಟ್ ಮೀನ್ಸ್ ಪೊಟೆನ್ಷಿಯಲ್. ಈಕ್ವಿಪೊಟೆನ್ಷಿಯಲ್ ಅಂದರೆ ಈಕ್ವಲ್ ಪೊಟೆನ್ಷಿಯಲ್ ಅಷ್ಟೇ. ಇಷ್ಟು ಅರ್ಥ ಆದರೆ ಆನ್ಸರ್ ಬಂದ್ಬಿಡ್ತು. ಈಕ್ವಲ್ ಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಲ್ ಪೊಟೆನ್ಷಿಯಲ್ ಸರ್ಫೇಸಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ? dv will be 0 for equal potential surface. dv will be change in potential will be 0. potential change ಆಗ್ತಿಲ್ಲ, ಎಲ್ಲ ಕಡೆ ಕಾನ್ಸ್ಟೆಂಟ್ ಇರೋದ್ರಿಂದ change in potential will be
0. Potential 0 ಆದರೆ work done ಏನಾಯಿತು, dW will be 0. That's why work done in moving a charge on an equipotential surface is 0. ಇಷ್ಟೇ, ಇದನ್ನು ಆರಾಮಾಗಿ ಬರಿಬೋದು. ಬರೀತೀರಾ? ಬರೀರಿ. Fourth one, justify the statement there is no net charge at any point inside the conductor and any excess charge must reside at the surface. ನಾನು ನೋಡ್ದಂಗೆ ಮೋಸ್ಟ್ಲಿ ಜಸ್ಟಿಫೈ ಟೈಪ್ ಕ್ವಶನ್ಸ್ನ 2 ಮಾರ್ಕ್ಸಲ್ಲಿ ಕೇಳ್ತಾನೆ. ಎಲ್ಲ ಕ್ವಶನ್ಸು ಡೈರೆಕ್ಟ್ ಕ್ವಶನ್ಸ್ ಇರಲ್ಲ, ಒಂದೊಂದು ಕ್ವಶನ್ ಥಿಂಕ್ ಮಾಡೋ ಅಂಥ ಕ್ವಶನ್ಸ್ ಇರುತ್ತೆ. ಅಂಥ ಲಾರ್ಜ್ ಥಿಂಕ್ ಏನು ಬೇಕಾಗಿಲ್ಲ, ಸ್ಮಾಲ್ ಥಿಂಕಿಂಗ್ ಇದ್ದರೆ ಸಾಕು. ಸೊ ಅವಾಗಲೇ ಹೇಳ್ದಂಗೆ, ಇಲ್ಲೇ ಪ್ರಿವಿಯಸ್ಲಿ ಡಿಸ್ಕಸ್ ಮಾಡ್ದಂಗೆ ನಾನು ಏನಂತ ಹೇಳಿದೆ, ಚಾರ್ಜಸ್ ಆಲ್ವೇಸ್ ಗೆಟ್ಸ್ ರಿಸೈಡ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್ ಅಂತ ಹೇಳಿದೆ. ಒಳಗಡೆ ಚಾರ್ಜಸ್ ರಿಸೈಡ್ ಆಗಲ್ಲ. ಅದನ್ನೇ ಇಲ್ಲಿ ಹೇಳಿದ್ದಾನೆ, ಚಾರ್ಜಸ್ ಆಲ್ವೇಸ್ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಒಳಗಡೆ ಯಾಕಾಗಲ್ಲ, ಚಾರ್ಜಸ್ ಒಳಗಡೆ ರಿಸೈಡ್ ಯಾಕಾಗಲ್ಲ ಅಂತಲೇ ಕ್ವಶನ್ ಕೇಳಿದ್ದಾನೆ. ಜಸ್ಟಿಫೈ ದಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾನೆ, ಅದನ್ನು ಪ್ರೂವ್ ಮಾಡಿ ಅಂತ ಇಂಡೈರೆಕ್ಟಾಗಿ. ಸೊ ಹೇಗೆ ಏನು ಮಾಡ್ತೀರಾ ಅದಕ್ಕೆ? ಸಿಂಪಲ್ ಆನ್ಸರ್ ಬರೆಯೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ. ಚಾರ್ಜಸ್ ಏನಾದರೂ ಒಳಗಡೆ ಇದ್ದರೆ ಅಕಾರ್ಡಿಂಗ್ ಟು ಗಾಸ್ ಲಾ ಏನು ಹೇಳುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಇಸ್ 0. ಈ ಗಾಸ್ ಲಾನ ಫಾಲೋ ಮಾಡಲ್ಲ ಒಳಗಡೆ ಏನಾದರೂ ಚಾರ್ಜ್ ಇದ್ದರೆ. ಅದಕ್ಕೋಸ್ಕರನೇ ಚಾರ್ಜಸ್ ವಿಲ್ ನೆವರ್ ಗೆಟ್ಸ್ ರಿಸೈಡ್ ಆನ್ ಇನ್ಸೈಡ್ ದಿ ಕಂಡಕ್ಟರ್ ಅಂತ ಬರೀತೀರ. ಸೊ ಚಾರ್ಜಸ್ always reside on the surface of the conductor. This is we know. If charges were to reside inside the ಕಂಡಕ್ಟರ್ ಒಳಗಡೆ ಚಾರ್ಜಸ್ ರಿಸೈಡ್ ಆಗ್ತಿದೆ ಅಂದರೆ were to be reside inside the conductor, then according to Gauss law, electric field, again short form ಅಲ್ಲಿ ಬರೀತಿದ್ದೀನಿ, electric field inside the conductor will not be zero. But is it true? Gauss law ಏನು ಹೇಳುತ್ತೆ, inside the conductor electric field must be 0. ನಾವು ಅದನ್ನ ಡಿಸ್ಪ್ರೂವ್ ಮಾಡ್ದಂಗೆ. So we can't do that. That's why this is not possible. ಇಷ್ಟೇ ಬರಿಬೇಕಾದ್ರೆ ಜಸ್ಟಿಫೈ ಮಾಡೋದು. 4ನೇದಾಯ್ತು. 5ನೇದು, ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್? ಮೆನ್ಷನ್ ಒನ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಸೊ ಇದು ಲಾಸ್ಟ್ ಕ್ವಶನ್. ಈ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿರೋವಂಥ ಕ್ವಶನ್ಸ್ಗಳು ಇವೆಲ್ಲ. ಸೊ ಕಂಡಕ್ಟರ್ ಒಳಗಡೆ ಚಾರ್ಜಸ್ ಇರೋದಿಲ್ಲ. ಚಾರ್ಜಸ್ ಇಲ್ಲ ಅಂದರೆ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0 ಅಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ 0 ಇರೋದ್ರಿಂದನೇ ಒಂಥರ ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗಿರುತ್ತೆ ಒಳಗಡೆ. ಅಂತ ಹೇಳ್ತೀವಿ. ಒಂದು ಕಂಡಕ್ಟರ್ ತಗೊಂಡ್ರೆ ಇನ್ಸೈಡ್ ದಿ ಕಂಡಕ್ಟರ್ ವಿಲ್ ಬಿ 0 ಅಲ್ಲ. ಸೊ ಈ ಪ್ರೊಟೆಕ್ಟಿವ್ ರೀಜನ್ ಇದೆಯಲ್ಲ, ಇದನ್ನ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಕರಿತೀವಿ. ಒಳಗಡೆ ಯಾವುದೇ ರೀತಿಯಾದಂಥ ಎಲೆಕ್ಟ್ರಿಕ್ ಫೀಲ್ಡು ಇರಲ್ಲ. ಆಮೇಲೆ ಔಟ್ಸೈಡ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ನ ಬಿಟ್ಟರೂ ಸಹ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆ ಇಂಟ್ರಾಕ್ಟಿವ್ ಮಾಡಲ್ಲ. ಅಂದರೆ ಒಳಗಡೆ ಏನಾದರೂ ಇಟ್ಟಿರಲಿ, ಚಾರ್ಜಸ್ ಎಲ್ಲ ಇಡೋಕ್ಕಾಗಲ್ಲ. ಏನಾದರೂ
ಸೇಫ್ಟಿಗೆ ಏನಾದರೂ ಇಟ್ಟಿದ್ರೆ ಅದ್ರ ಜೊತೆನೂ ಇಂಟರಾಕ್ಟ್ ಆಗಲ್ಲ. ಅದಕ್ಕೋಸ್ಕರನೇ ಶೀಲ್ಡಿಂಗ್ ಅಂತ ಕರಿತೀವಿ. ಒಳಗಡೆನೂ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗಲ್ಲ, ಹೊರಗಡೆಯಿಂದ ಬರ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದ್ರೊಳಗಡೆ ಇಂಟರಾಕ್ಟ್ ಆಗೋದಿಲ್ಲ. ಅದನ್ನೇ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತಾರೆ. ಸೊ ಇದನ್ನ ಹೇಗೆ ಬರೀತೀರಾ? electrostatic shielding is a phenomenon of isolating the inside of the conductor by redistributing surface charges so that the electric field inside the conductor is zero. ಇದನ್ನೇ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಕರೀತಾರೆ. ಸೊ ಇದೇ ಥರ ಫಾರ್ಮುಲಾನು ಬರೆಯೋಕ್ಕಾಗಲಿಲ್ಲ ಅಂದರೆ ಒಂದೆರಡು ಪಾಯಿಂಟ್ಸ್ ಮೆನ್ಷನ್ ಆಗೋ ಥರ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿಬಿಡಿ. ಏನೋ ಫಸ್ಟ್ ಪಾಯಿಂಟು charges always resides on the surface and electric field inside the conductor should be 0. ಈ ಎರಡು ಪಾಯಿಂಟ್ನ ಸೇರಿಸ್ಬಿಟ್ಟು ಮರ್ಜ್ ಮಾಡಿಬಿಟ್ಟು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿ ಬರೆದುಬಿಡಿ. ಸೊ ಎಕ್ಸಾಂಪಲ್ ಬಂದು ಫ್ಯಾರಡೆ ಕೇಜ್ ಅಂತ ಕೇಳಿಲ್ವಾ? ಓಕೆ, ಫ್ಯಾರಡೆ ಕೇಜ್. ಸೊ ಇವಾಗ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾತ್ರ ಡಿಸ್ಕಸ್ ಮಾಡ್ತಿದ್ದೀನಲ್ಲ, ಸೊ ಇನ್ ಡೆಪ್ತ್ ಕಾನ್ಸೆಪ್ಟ್ನ ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ನಿಮಗೆ ಸಪ್ರೇಟಾಗಿ ಇದೇ ಚಾಪ್ಟರ್ದು ಕಾನ್ಸೆಪ್ಟ್ಸ್ನ ಇನ್ ಡೆಪ್ತ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಬೇಕಾದರೆ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ನ ಡೆಪ್ತಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಫಾಲೋ ಮಾಡ್ಕೊಳ್ಳಿ ಈಗಲಿಂದನೇ. ಫ್ಯಾರಡೆ ಕೇಜ್ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ತಾರೆ. ಇನ್ನು ಎಷ್ಟೊಂದಿದ್ದಾವೆ. ಫ್ರಮ್ ಪ್ರೊಟೆಕ್ಟಿಂಗ್ ದಿ ಕಾರ್ ಫ್ರಮ್ ದಿ ಲೈಟ್ನಿಂಗ್, ಇದೆಲ್ಲ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಎಫೆಕ್ಟ್ ಒಳಗೇನೆ ಬರೋದು. ಸೊ ಅಪ್ಲಿಕೇಶನ್ ಅಲ್ಲ ಕೇಳಿರೋದವನು, ಎಕ್ಸಾಂಪಲ್ ಅಲ್ಲ, ಇದೆಲ್ಲ ಅಪ್ಲಿಕೇಶನ್. ದೀಸ್ ಆರ್ ಆಲ್ ಅಪ್ಲಿಕೇಶನ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಡಿಸ್ಕಸ್ ಮಾಡ್ತಿರೋದು. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ಡಿಪೆಂಡ್ಸ್? ಈ ಕ್ವಶನ್ ಅಂತೂ ತುಂಬ ಸತಿ ಕೇಳ್ತಾನೆ. ಸೊ ಇದನ್ನು ಕೇಳಿದ್ರೆ ಆರಾಮಾಗಿ ಆನ್ಸರ್ ಮಾಡಿಬಿಡ್ಬೋದು. ಒಂದು, ಏರಿಯಾ ಆಫ್ ಅ ಪ್ಲೇಟ್, ಆರಾಮ್ಸೆ. ಸೆಕೆಂಡ್ ಒನ್, ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್, you can denote it by small d. Dielectric medium between the plates. ಸೊ ಇದನ್ನು ಯೂಶ್ವಲಿ ಯು ಮೈಟ್ ಬಿ ಡಿನೋಟಿಂಗ್ ಬೈ ಎಪ್ಸಿಲಾನ್ ಇಂದ ಡಿನೋಟ್ ಮಾಡ್ತೀರಾ ಡೈಎಲೆಕ್ಟ್ರಿಕ್ ಮೀಡಿಯಮ್ನ. ಸೊ ಡಿನೋಟ್ ಮಾಡಬೇಕು ಅಂತ ಏನಿಲ್ಲ, ನಾನು ಸುಮ್ಮನೆ ಸಿಂಪಲ್ ಆಗಿರಲಿ ಅಂತ ಬರ್ದಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಮಾಲಿಕ್ಯೂಲ್ಸ್ ಅಲ್ಲ, ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಇದು ನಿಮಗೆ 3 ಮಾರ್ಕ್ಸ್ಗೂ ಸಹ ಕೇಳಿದ್ರೆ ಇಲ್ಲ 2 ಮಾರ್ಕ್ಸಿಗೆ ಕೇಳ್ತಾನೆ. ಈ ಥರ ಕೇಳಿದ್ರೆ ಹೇಗೆ ಬರೀತೀರಾ? ಫಸ್ಟು ಪೋಲಾರ್ ಡೈಎಲೆಕ್ಟ್ರಿಕ್ಸ್ನ ಎಕ್ಸ್ಪ್ಲೈನ್ ಮಾಡಿ. ಒಂದೊಂದೇ ಪಾಯಿಂಟ್ ಸಾಕು. 2 ಮಾರ್ಕ್ಸಿಗೆ ಕೇಳಿದ್ರೆ ಒಂದೇ ಪಾಯಿಂಟ್ ಸಾಕು, 2 ಪಾಯಿಂಟ್ಸ್ ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಪೋಲಾರ್ ಡೈಎಲೆಕ್ಟ್ರಿಕ್ಸ್ will have
permanent dipole moment even in the absence of external electric field. ಇದೊಂದು ಪಾಯಿಂಟಾ? ಓಕೆ, ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂದರೆ ಅಪೋಸಿಟ್ ಅಷ್ಟೇ ಅದ್ರದ್ದು. ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ will not have permanent dipole moment ಯಾವಾಗ in the absence of external electric field. ಸೊ ಇಲ್ಲಿ ಜಸ್ಟ್ ಈ ಪಾಯಿಂಟ್ ಇಂಪಾರ್ಟೆಂಟ್ ಅಷ್ಟೇ. ಪರ್ಮನೆಂಟ್ ಡೈಪೋಲ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ನಾಟ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್, ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಇಷ್ಟೆರಡು ಪಾಯಿಂಟ್ ಬಡಿದ್ರೆ 2 ಮಾರ್ಕ್ಸ್. ನೀವು ಸೇಫರ್ ಸೈಡಲ್ಲಿ ಇರ್ತೀನಿ ಅಂದರೆ ಇನ್ನೊಂದು ಹಾಕಿ, ಅದು ಆ ಪಾಯಿಂಟ್ ಅಂತೂ ಇನ್ನೂ ಈಸಿ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಯು ಕ್ಯಾನ್ ಈಸಿಲಿ ಆ್ಯಡ್ ಎಕ್ಸಾಂಪಲ್. ಇದಕ್ಕೇನು ಬರ್ಬೋದು, H2O, HCl ಇದು ಸಾಕು. ಒಂದು 2 ಬರೆದ್ಬಿಟ್ಟು ಎಕ್ಸೆಟ್ರಾ ಹಾಕ್ಬಿಡಿ. ನಾನು ಒಂದೇ ಬರೆದ್ಬಿಟ್ಟು ಎಕ್ಸೆಟ್ರಾ ಹಾಕ್ಬಿಡ್ತೀನಪ್ಪ. ನಾನು ಎಕ್ಸಾಮ್ ಬರೀಬೇಕಾದ್ರೆ ಆರಾಮಾಗಿ ಮಾರ್ಕ್ಸ್ ಕೊಡಲೇಬೇಕು. ಇದಕ್ಕೆ ಎಕ್ಸಾಂಪಲ್ ಬಂದು N2CO2 ಎಕ್ಸೆಟ್ರಾ ಸಾಕು. ಇದನ್ನೇನಾದ್ರು 3 ಮಾರ್ಕ್ಸಿಗೆ ಕೇಳಿದ್ರೆ ಆರಾಮಾಗಿ 3 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕೊಡ್ತಾನೆ. ಓಕೆನಾ? ಓಕೆ, ಸೊ ಇಷ್ಟು ಬಂದು 2 ಮಾರ್ಕ್ಸ್.